PSI ಸ್ಕ್ಯಾಮಲ್ಲೂ ನಾವು ನೋಡಿದ್ದೀವಿ. ರಾಜಕೀಯ ವ್ಯಕ್ತಿಗಳು MLA, ಮಿನಿಸ್ಟರ್ಸು, ಬಿಸ್ನೆಸ್ ಮ್ಯಾನ್ ಎಲ್ಲ ಅದರಲ್ಲಿ ಭಾಗಿಯಾಗಿದ್ದರು. ಯಾರಿಗೆ ಶಿಕ್ಷೆ ಆಯಿತು ಸರ್? ಇವತ್ತು ಯಾರಿಗೆ ಶಿಕ್ಷೆ ಆಯಿತು? ಯಾರಿಗೂ ಶಿಕ್ಷೆ ಆಗಲಿಲ್ಲ. ಇಷ್ಟ ಬಂದಾಗೆ ನೀವು ಕರಪ್ಷನ್ ಮಾಡ್ಕೊತೀವಿ, ಇಷ್ಟ ಬಂದವರಿಗೆ ಜಾಬ್ ಕೊಡ್ತೀನಿ ಅಂತಂದರೆ ಬಡವರು ಎಲ್ಲೋಬೇಕು, ಮಧ್ಯಮ ವರ್ಗದವ್ರು ಎಲ್ಲೋಬೇಕು? ಎಷ್ಟೋ ಜನ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ 2 ದಿನದಲ್ಲಿ ಫೋನ್ ಸ್ವಿಚ್ ಆಫ್ ಇದೆ. ಕೆಲವ್ರನ್ನ ಏನು ಮಾಡಿದ್ದಾರೆ, ಈ ಸ್ಟೇಟ್ ಬಿಟ್ಟು ಬೇರೆ ಕಡೆ ಮಹಾರಾಷ್ಟ್ರ ಆ ಸೈಡೆಲ್ಲ ಕರ್ಕೊಂಡೋಗಿ ಅಲ್ಲಿನ ಅವ್ರಿಗೆ OMR ಸೀಟ್ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ವಾರ್ತಾ ಭಾರತಿ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹಜರತ್ ನದಾಫ್. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದು, ಏನು 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಏನು ಪ್ರಕ್ರಿಯೆ ನಡೆದಿತ್ತು, ಅದರಲ್ಲಿ KPSC ಏನು ಪರೀಕ್ಷೆಯನ್ನು ತೆಗೆದುಕೊಡ್ತು, ಇದರಲ್ಲಿ ಅಕ್ರಮವಾಗಿದೆ, ಇದನ್ನು ಮರುಪರಿಶೀಲನೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ CIDಗೆ ಏನು ವಹಿಸಿದೆ ಅದನ್ನು CBIಗೆ ವಹಿಸಿ ಅಂತ ವಿದ್ಯಾರ್ಥಿಗಳ ಸಂಘಟನೆ ಪ್ರತಿಭಟನೆ ಮಾಡ್ತಾ ಇದೆ. ಹಾಗಾದರೆ ಇವರು ಏನನ್ನು ಹೇಳ್ತಾರೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಸರ್, ಇವತ್ತಿನ ಹೋರಾಟ KPSC ಆಗಿರುವಂಥ ಪ್ರತಿಯೊಂದು ನೋಟಿಫಿಕೇಷನಲ್ಲೂ ಅಕ್ರಮ ಆಗಿದೆ. ಅದರಲ್ಲೂ ಈ ಒಂದು ವೆಟರ್ನರಿ ಆಫೀಸಲ್ಲಿ ಪ್ರೈಮಾ ಫೇಶಿಯಾ ಇದೆ, ಮತ್ತು KS ನೋಟಿಫಿಕೇಷನ್ನಲ್ಲಿ ಪ್ರೈಮಾ ಫೇಶಿಯಾ ಇದೆ. ವಿತ್ ಎವಿಡೆನ್ಸ್ ನಾವು ಏನು FIR ಮಾಡಿದ್ರು ಕೂಡ ಇಲ್ಲಿವರೆಗೂ ಅದ್ರ ಬಗ್ಗೆ ನ್ಯಾಯ ಅಂದರೆ CID ತನಿಖೆ ಆಗಲಿಲ್ಲ, ಪ್ರಾಪರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಾವೇನಪ್ಪ ಅಂತಂದರೆ KPSC ಆಗಿರೋಂಥ ಏನು ಅಕ್ರಮಗಳನ್ನು CBI ತನಿಖೆ ಕೊಡಿ ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟ ಮಾಡ್ತಾ ಇರೋಂಥದ್ದು. ಯಾಕೆ ಅಂತಂದರೆ ಈ ಒಂದು ವೆಟರ್ನರಿ ಆಫೀಸರಲ್ಲೇ 80 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಅಭ್ಯರ್ಥಿಗಳಿಗೆ. ಮತ್ತು ಈ ಒಂದು ಏನು ಟಾಪರ್ಸ್ ಇದ್ದಾರೆ ಎಲ್ಲ GM ಕ್ಯಾಂಡಿಡೇಟ್ಸು ಮೆಜಾರಿಟಿ ಏನಪ್ಪ ಅಂದರೆ ಅಕ್ರಮದಲ್ಲಿ ಭಾಗಿಯಾಗಿರೋಂಥದ್ದು. ಗೋಲ್ಡ್ ಮೆಡಲಿಸ್ಟ್ ತೊಗೊಂಡಿರೋನು 350 ತೊಗೊಳಕ್ಕಾಗ್ತಾ ಇಲ್ಲ, ಅಂಥವ್ರು 480, 490 ಮಾರ್ಕ್ಸ್ ತೊಗೊಂಡಿದ್ದಾರೆ. ಮತ್ತು ಒಂದೇ ಪಕ್ಕದ ಇರೋಂಥ ಕ್ಯಾಂಡಿಡೇಟ್ಸು ಸೇಮ್ ಸ್ಕೋರ್ ಹೆಂಗೆ ಬರೋಕ್ಕೆ ಸಾಧ್ಯ ಸರ್? ಇದೊಂಥರ ಇತಿಹಾಸ. KPSC ನಡೆಸಿರೋಂಥ ಒಂದು ಎಕ್ಸಾಮ್ಸು ಇತಿಹಾಸ. ವೆಟರ್ನರಿ ಆಫೀಸರಲ್ಲಿ ಸೇಮ್ ಸ್ಕೋರು 465.5 ಕೂಡ ಸೇಮ್ ಇದೆ ಅಂತ ಅಂದರೆ ಎಷ್ಟು ಮಟ್ಟಿಗೆ ಕರಪ್ಷನ್ ಆಗಿದೆ. ಈ ಒಂದು ಟಾಪರ್ಸ್ ಏನಿದ್ದಾರೆ ಮಧ್ಯವರ್ತಿ ಏಜೆಂಟ್ ಥ್ರೂ ಕರಪ್ಟ್ ಆಗಿರೋಂಥದ್ದು. KS ನೋಟಿಫಿಕೇಷನಲ್ಲಿ ವಿತ್ ಎವಿಡೆನ್ಸು ನಾವೇನು CDR ತೆಗ್ಸಿದ್ರು ಕೂಡ ಸೇಮ್ ಇಂಟರ್ವ್ಯೂ ಕ್ಯಾಂಡಿಡೇಟು ಮತ್ತು ಏನು ಮೆಂಬರ್ಸು ಸೇಮ್ ಪ್ಯಾನಲ್ಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಕರಪ್ಟ್ ಮಾಡಿರೋಂಥದ್ದು. 70 ರಿಂದ 80 ಲಕ್ಷ ದುಡ್ಡು ತೊಗೊಂಡು ಇಂಟರ್ವ್ಯೂ 25 ಮಾರ್ಕ್ಸ್ ತೊಗೊಂಡು ಫೈನಲ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗೋಂಥ ಕ್ಯಾಂಡಿಡೇಟ್ಸೇ ನಾವು ವಿತ್ ಎವಿಡೆನ್ಸ್ FIR ಮಾಡಿದ್ದೀವಿ. ಇಲ್ಲಿವರೆಗೂ ಅದ್ರ ಬಗ್ಗೆ ಇನ್ನೂ ಆ್ಯಕ್ಷನ್ ತೊಗೊಂಡಿಲ್ಲ. ನಮಗೇನಂತಂದರೆ ಅಕ್ರಮದಲ್ಲಿ ಭಾಗಿಯಾಗಿರೋದನ್ನ ಅರೆಸ್ಟ್ ಮಾಡಿ ಇಮ್ಮಿಡಿಯೇಟ್ ಜೈಲಿಗೆ ಕಳಿಸಿ. ಸರ್, CID ಮೇಲೆ ನಂಬಿಕೆ ಇದೆ ಸರ್, ಆದರೆ ಅಷ್ಟು ಪ್ರಾಪರಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕೆಂದರೆ PSI ಸ್ಕ್ಯಾಮಲ್ಲೂ ನಾವು ನೋಡಿದ್ದೀವಿ. ರಾಜಕೀಯ ವ್ಯಕ್ತಿಗಳು MLA, ಮಿನಿಸ್ಟರ್ಸು, ಬಿಸ್ನೆಸ್ ಮ್ಯಾನ್ ಎಲ್ಲ ಅದರಲ್ಲಿ ಭಾಗಿಯಾಗಿದ್ದರು. ಯಾರಿಗೆ ಶಿಕ್ಷೆ ಆಯಿತು ಸರ್? ಇವತ್ತು ಯಾರಿಗೆ ಶಿಕ್ಷೆ ಆಯಿತು? ಯಾರಿಗೂ ಶಿಕ್ಷೆ ಆಗಲಿಲ್ಲ. ಎಲ್ಲ ಬೇಲ್ ಮೇಲೆ ತೊಗೊಂಬಂದರು. ಆ ಒಂದು PSI ಅಕ್ರಮ ಆದಮೇಲೆ ಕರ್ನಾಟಕದಲ್ಲಿ ಒಂದು ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ. ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಪ್ರಕಾರ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದವ್ರಿಗೆ 10 years ಶಿಕ್ಷೆ ಇದೆ, 10 crores ಪೆನಾಲ್ಟಿ ಇದೆ. ಅದನ್ನು ಯಾಕೆ ಆಗ್ತಾ ಇಲ್ಲ? ಅಕ್ರಮದಲ್ಲಿ ಭಾಗಿಯಾಗಿದ್ದವ್ರಂಥವ್ರಿಗೆ, ಮಧ್ಯವರ್ತಿ ಏಜೆಂಟ್ ಭಾಗಿಯಾಗಿದ್ದಂಥವ್ರಿಗೆ ವಿತ್ ಎವಿಡೆನ್ಸ್ ಕೊಟ್ಟಿದ್ದೀವಿ. ಅದ್ರ ಮೇಲೆ ಯಾಕೆ ನೀವು ಕ್ರಮ ತೊಗೊಂಡಿಲ್ಲ? ಅವ್ರಿಗೆ ಯಾಕೆ ಪರ್ಮನೆಂಟ್ ಜೈಲಿಗೆ ಕಳ್ಸೋಂಥ ಕೆಲಸ ಮಾಡಿಲ್ಲ? ಈ ಈ ಒಂದು ಡೆಮೋಕ್ರೆಸಿಯಲ್ಲಿ ಹೋರಾಟಕ್ಕೆ ಇಂಪಾರ್ಟೆನ್ಸ್ ಕೊಡಲೇಬೇಕಾಗುತ್ತೆ, ಯಾವುದೇ ಸರ್ಕಾರ ಇದ್ರೂ. ಈ ಹೋರಾಟ ಯಾಕೆ ಮಾಡ್ತೀವಿ? ಸುಮ್ಮನೆ ಯಾರು ಮಾಡಲ್ಲ. ನಮಗೆ ಅಕೌಂಟಬಿಲಿಟಿ ಬೇಕು, ಒಂದು ಟ್ರಾನ್ಸ್ಪರೆನ್ಸಿ ಬೇಕು. ನೀವು ಅದನ್ನು ಬಿಟ್ಟು ಇಷ್ಟ ಬಂದಾಗೆ ನೀವು ಕರಪ್ಷನ್ ಮಾಡ್ಕೊತೀವಿ, ಇಷ್ಟ ಬಂದವರಿಗೆ ಜಾಬ್ ಕೊಡ್ತೀನಿ ಅಂತಂದರೆ ಬಡವರು ಎಲ್ಲೋಬೇಕು, ಮಧ್ಯಮ ವರ್ಗದವ್ರು ಎಲ್ಲೋಬೇಕು? ಇದನ್ನು ನೀವು ಸೀರಿಯಸ್ಸಾಗಿ ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್, ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವಾಗ ಎಷ್ಟೊಂದು ಜನ ಎಲಿಜಿಬಿಲಿಟಿ ಲಿಸ್ಟಿಗೆ ಬಂದು ಬಾರ್ಡ್ರಲ್ಲಿ ಉಳಿದಾರೆ ಸರ್. ಇದೇನಾಗಿದೆ, ಎಷ್ಟೊಂದು ಜನ ಸ್ಕ್ಯಾಮ್ ಮಾಡಿದ್ದಾರೆ, ಅದೆಲ್ಲ ಅವ್ರ ಸೀಟ್ ಅಲ್ವಾ ಸರ್? ಅವ್ರು ಆಚೆ ಇದ್ದಾರೆ, ಅವ್ರಿಗೂ ಅನ್ಯಾಯ ಆಗ್ತಿದೆ ಅಲ್ವಾ ಸರ್? ಸೊ ಅದಕ್ಕೋಸ್ಕರ ಆಗಲಿ ಅಂತ ಸರ್. ಎಲ್ಲ ಕಡೆಯೂ ಸಿಸ್ಟಮ್ ಕರೆಕ್ಟಾಗಿರಬೇಕು ಸರ್. ಇವಾಗ ನಾವು ಒಂದು ನಂಬಿಕೆ ಇಟ್ಕೊಂಡು ಎಕ್ಸಾಮ್ ಯಾಕೆ ಬರಿತೀವಿ ಅಂದರೆ ಅಲ್ಲಿ ಏನೂ ಆಗಲ್ಲ ಅನ್ನೋ ಹೋಪ್ ಮೇಲೆ ಸರ್. ಇವಾಗ ಅದು ಎಲ್ಲನೂ ಮಾರ್ಕ್ಸ್ ಹೆಂಗೆ ಸ್ಕೋರ್ ಮಾಡ್ತಾರೆ ಅದ್ರ ಮೇಲೆ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಬರೀತಾರೆ ಸರ್ ಎಲ್ಲರೂ. ಇವಾಗ ಬೇರೆ ವೇಸ್ ಏನಿದೆ ಸರ್ ನಮಗೆ? ಇವಾಗ ಸ್ಕ್ಯಾಮ್ ಮಾಡಿ ಹೋಗೋರು ಹೋಗ್ತಿದ್ದಾರೆ ಅಂದಮೇಲೆ ಅದನ್ನು ತಡಿಬೇಕಲ್ವಾ? ಇವಾಗ ಸ್ಕ್ಯಾಮ್ ಮಾಡಿಸ್ಕೊಂಡು ಹೋಗೋ ಅರ್ಹತೆ, ಇವಾಗ ಸ್ಕ್ಯಾಮ್ ಮಾಡಿಸ್ಕೊಂಡು ಹೋಗೋಕ್ಕಾಗುತ್ತೆ ಅಂದರೆ ಎಲ್ಲರೂ ಮಾಡ್ಬೋದಾ? ಆ ಥರ ಬರುತ್ತೆ ಸರ್, ಆ ಕ್ವಶನು ಬರುತ್ತೆ. ಸೊ ಇವಾಗ ಹೆಂಗೆ ಎಕ್ಸಾಮ್ ನಡೀತಿದೆ ಅಂದರೆ ಎಕ್ಸಾಮ್ ಪ್ರಕಾರ ಹೋಗಬೇಕಾಗುತ್ತೆ. ಅದರಲ್ಲಿ ಯಾವ ಸ್ಕ್ಯಾಮ್ ಇಲ್ದರ ನೋಡ್ಕೊಳ್ಳೋದು ಅದು ಅವ್ರ ಜವಾಬ್ದಾರಿ ಸರ್. ಈ ಏನು KPSC VO ಎಕ್ಸಾಮಲ್ಲಿ ಆಗಿದೆ ಅಕ್ರಮಗಳು, ಹಗರಣಗಳು, ಇವೆಲ್ಲ ಬಯಲಿಗೆ ಬರಬೇಕು. ಯಾರ್ಯಾರು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಈ ಒಂದು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಮುಂದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಈ ಥರ ಅಕ್ರಮಗಳನ್ನು ಮಾಡೋದಕ್ಕೂ ಭಯ ಆಗಬೇಕು. ಆ ಥರ ಒಂದು ಕಾನೂನುಗಳನ್ನು ತರಬೇಕು ಸರ್ಕಾರ ಅಂತ ನಾನು ಕೇಳ್ಕೊಳ್ತೀನಿ ಸರ್.
ಮತ್ತು ನಾವು ಯಾಕೆ CBIಗೆ ಕೊಡಬೇಕು ಅಂತ ನಿಮ್ಮ ಹತ್ರ ಇಷ್ಟು ಇಲ್ಲಿ ಇಷ್ಟು ಆಗ್ರಹ ಮಾಡ್ತಾ ಇದ್ದೀವಿ ಅಂದರೆ, ನಿಮಗೆಲ್ಲ ಗೊತ್ತಿರೋಂಗೆ CIDಯಲ್ಲಿ ಈಗ PSIL ಹಗರಣದಲ್ಲೂ CID ಅವರೇ ತನಿಖೆ ಮಾಡಿದ್ರು. ಅದರಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳನ್ನು ಅಮಾನತು ಮಾಡಿದ್ರು, ಕೆಲವೊಂದಷ್ಟು ಜನನ ಸಸ್ಪೆಂಡು ಮಾಡಿದ್ರು. ಆದರೆ ಭ್ರಷ್ಟಾಚಾರ ನಿಲ್ತಾ ಸರ್ ಅಲ್ಲಿಗೆ ಇಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಸೊ ನಾವು ಯಾಕೆ CBIಗೆ ಕೊಡಬೇಕು ಅಂದರೆ, CBIಯಲ್ಲಿ ಕನ್ವಿಕ್ಷನ್ ಪರ್ಸೆಂಟೇಜು 70% ಇದೆ ಸರ್, CIDಯಲ್ಲಿ ಕಡಿಮೆ ಇದೆ. ಹಂಗಾಗಿ CBI ಆದರೆ ಅದು ಇಂಡಿಪೆಂಡೆಂಟ್ ಬಾಡಿ ಆಗಿರೋದ್ರಿಂದ ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತೆ, ಎಲ್ಲ ವರ್ಗದ ಜನಗಳಿಗೂ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು CBIಗೆ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಕರಪ್ಷನ್ ಎಲ್ಲೆಲ್ಲಾಗಿದೆ ಅಂದರೆ, ಮೀಡಿಯೇಟರ್ಗಳು ಫೋನ್ ಮಾಡಿದ್ದಾರೆ, ನಾವು ಸ್ಟಿಂಗ್ ಆಪ್ರೇಷನ್ ಮಾಡಿದ್ದಾರೆ, ನಮ್ಮ ಕಾಂತ್ ಕುಮಾರ್ ಸರ್ ಸ್ಟಿಂಗ್ ಆಪ್ರೇಷನಲ್ಲಿ ಸಿಗಾಕೊಂಡಿದ್ದಾರೆ. ಅದ್ರ ಜೊತೆ ಪೇಪರ್ ಲೀಕ್ ಆಗಿದ್ದಾರೆ. ಎಷ್ಟೋ ಜನ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ 2 ದಿನದಲ್ಲಿ ಫೋನ್ ಸ್ವಿಚ್ ಆಫ್ ಇದೆ. ಕೆಲವ್ರನ್ನ ಏನು ಮಾಡಿದ್ದಾರೆ, ಈ ಸ್ಟೇಟ್ ಬಿಟ್ಟು ಬೇರೆ ಕಡೆ ಮಹಾರಾಷ್ಟ್ರ ಆ ಸೈಡೆಲ್ಲ ಕರ್ಕೊಂಡೋಗಿ ಅಲ್ಲಿಂದ ಅವ್ರಿಗೆ OMR ಸೀಟ್ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಈ ಥರ ಪ್ರಾಕ್ಟೀಸ್ ಮಾಡಿಸಿ ಈ ಥರ ಕರಪ್ಷನ್ ಮಾಡಿಕೊಂಡು ಅವ್ರು 40 ಲಕ್ಷ 70 ಲಕ್ಷ 80 ಲಕ್ಷ ಕೊಟ್ಟು ಸೀಟ್ ತೊಗೊಂಡ್ರೆ ನಾವು ಬಡವರು ಸರ್, ನಾವೇನು ಮಾಡೋಣ? ನಾಳೆ ನಾವು ಓದಿದ್ದಕ್ಕೆ ನಮ್ಗೇನು ಬೆಲೆನೇ ಇಲ್ವಾ? ನಾವು ವೆಟರ್ನರಿ ಬಂದರೆ ಏನಕ್ಕೆ ಬಂದಿರೋದು? ಜಾಬ್ ಮಾಡೋದಕ್ಕೆ ತಾನೇ, ಸರ್ವಿಸ್ ಫಾರ್ಮರ್ಸಿಗೆ ಸರ್ವಿಸ್ ಕೊಡೋಕೆ ತಾನೇ ಬಂದಿರೋದು. ನಮ್ಗೆ ಈ ಥರ ಕರಪ್ಷನ್ ಆದರೆ ನಾಳೆ ನಾವು ಏನು ಮಾಡೋಣ ಹೇಳಿ ಸರ್? ಕ್ಯಾಮ್ರಾಮನ್ ಮದನ್ ಜೊತೆ ಹಜರತ್ ನದಾಫ್, ವಾರ್ತಾವಾರ್ತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.